ನಮಸ್ಕಾರ ಬಂಧುಗಳೇ, ಒಂದೇ ಮಾತರಂ. ತಮ್ಮೆಲ್ಲರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. ಬಂಧುಗಳೇ, ಒಂದು ಶರಣರ ಮಾತಿದೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತಂದರೆ, ಅಜ್ಞಾನವನ್ನು ಅಂಧಕಾರವನ್ನು ಹೋಗಲಾಡಿಸಬೇಕಾದ್ರೆ ಅದಕ್ಕೆ ಜ್ಞಾನದ ಬಲ ಬೇಕೇ ಬೇಕು. ಅದು ಜ್ಞಾನದ ಬಲದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಏಪ್ರಿಲ್ 14. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸುವುದರ ಮೂಲಕ ಹಲವಾರು ತುಳಿತಕ್ಕೊಳಗಾದವರ ಜೀವನವನ್ನು ಉನ್ನತೀಕರಿಸಿದಂಥ ಮಹಾತ್ಮ ಅಂತ ಹೇಳ್ಬೋದು. ನಮ್ಮ ಇಡೀ ದೇಶದ ಭವಿಷ್ಯವನ್ನು ಬದಲಾಯಿಸಿದ ಯುಗಪುರುಷ ಅಂತ ಹೇಳ್ಬೋದು. ಅವರು ಈ ಒಂದು ಕೆಲಸವನ್ನು ಸಾಧಿಸಿದ್ದು ತಮ್ಮ ಜ್ಞಾನದ ಬಲದಿಂದ ಅಂತ ಹೇಳ್ಬೋದು. ಆದ್ದರಿಂದ ಮಕ್ಕಳಲ್ಲಿ ಇಂತಹ ಜ್ಞಾನದ ಹಸಿವನ್ನು ಮೂಡಿಸುವ ಸಲುವಾಗಿ, ರಾಷ್ಟ್ರಭಕ್ತಿಯನ್ನು ಮೂಡಿಸುವ ಸಲುವಾಗಿ, ತಮ್ಮ ವಿದ್ಯೆಯಿಂದ ತಮ್ಮ ಸುತ್ತಮುತ್ತಲಿರತಕ್ಕಂತಹ ನೊಂದವರ ಕಣ್ಣೀರು ಒರೆಸುವಂತಹ ಗುಣವನ್ನು ಮಕ್ಕಳಲ್ಲಿ ಬೆಳೆಸುವಂಥ ಉದ್ದೇಶಕ್ಕಾಗಿ ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ರಾಷ್ಟ್ರದ ಸ್ವತಂತ್ರಕ್ಕಾಗಿ ಹೋರಾಡಿದ, ರಾಷ್ಟ್ರದ ಸಂಸ್ಕೃತಿಯನ್ನು ಕಟ್ಟುವಲ್ಲಿ ಮಹಾನ್ ಪಾತ್ರವನ್ನು ವಹಿಸಿದಂತಹ ಹಲವಾರು ನಾಯಕರ ಕಿರುಪುಸ್ತಕಗಳನ್ನು ಮಕ್ಕಳ ಸಾಹಿತ್ಯ ಪರಿಷತ್ ವಲಯ ಲೋಕಾಪುರ ಘಟಕದ ವತಿಯಿಂದ ಸುಮಾರು 200 ಮಕ್ಕಳಿಗೆ ನಾವು ನಿನ್ನೆ ವಿತರಣೆಯನ್ನು ಮಾಡಿದೆವು. ಈ ಒಂದು ಕಾರ್ಯಕ್ಕೆ ಮೂಲ ಪ್ರೇರಣೆ ಅಂತಂದರೆ ನಮ್ಮ ನಿವೃತ್ತ ಪ್ರಾಚಾರ್ಯರಾದಂತಹ ನಮ್ಮ ನೆಚ್ಚಿನ ಗುರುಗಳಾದಂತಹ ಶ್ರೀ ವಿ ಮಾಳಿ ಗುರುಗಳು ಕಾರ್ಯಕ್ರಮವನ್ನು ನಡೆಸಲು ಅನುವು ಮಾಡಿಕೊಟ್ಟಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶಾಲೆಯ ಅಧ್ಯಕ್ಷರು, ನಮ್ಮ ನೆಚ್ಚಿನ ಸ್ನೇಹಿತರಾದಂಥ ಡಾಕ್ಟರ್ ಬಸವರಾಜ ಹಿರೇಮಠ ಸರ್ ಹಾಗೂ ಅವರೆಲ್ಲ ಸಿಬ್ಬಂದಿ ವರ್ಗಕ್ಕೂ, ಹಾಗೂ ನಮ್ಮ ವಿದ್ಯಾಚೇತನ ಶಾಲೆಯ ಅಧ್ಯಕ್ಷರುಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಹಾಗೂ ನಮ್ಮ ರಾಜು ಸೋನಾರ್ ಸರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದರ ಜೊತೆಗೆ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ತನು ಮನ ಧನದಿಂದ ಶ್ರಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಕರ್ತರಾಗಿದ್ದಾರೆ. ಅವರಿಗೂ ಸಹಿತ ತುಂಬ ಧನ್ಯವಾದಗಳು. ಬನ್ನಿ ಆ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ. ನಮ್ಮ ಆತ್ಮೀಯರಾದಂಥ ಚೆನ್ನಪ್ಪಗೌಡ ಸರ್ ಅವರೇ ಹಾಗೂ ಹಿರಿಯರು ಅಣ್ಣನಾದಂಥ ಚನ್ನಗಿರಿ ಮುದ್ನೂರು ಅವರೇ ಹಾಗೂ ನಮ್ಮ ಶಾಲೆಯ ಮುಖ್ಯ ಗುರುವಾದಂಥ ಆರ್ ಜಿ ಪಾಟೀಲ್ ಅವರೇ ಹಾಗೂ ಎಲ್ಲ ನನ್ನ ಶಿಕ್ಷಕರಿಂದವೇ ಹಾಗೂ ಮುದ್ದು ಮುಖಗಳು, ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಶರಣಾರ್ಥಿಗಳು. ಇವತ್ತು ನಾವು ಎಲ್ಲರೂ ಕೂಡಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಭಾಳಷ್ಟು ಉತ್ಸಾಹ ಸಂತೋಷದಿಂದ ಆಚರಣೆ ಮಾಡಿ, ಇವತ್ತು ನಮಗೆಲ್ಲರಿಗೆ ಒಂದು ಸರ್ ಏನು ಕೆಲಸ ಮಾಡ್ತಿದ್ದಾರಪ್ಪ ಅಂತಂದ್ರೆ, ಡಾಕ್ಟರ್ ಸಂತೋಷ್ ಶೆಟ್ಟರ್ ಅವರು ಮಕ್ಕಳಲ್ಲಿ ಇರ್ತಕ್ಕಂಥ ಭೌತಿಕ ಮಟ್ಟವನ್ನು ಇನ್ನಷ್ಟು ಉತ್ತುಂಗಕ್ಕೆ ತಗೊಂಡು ಹೋಗ್ಬೇಕಂತೇಳಿ ಇವತ್ತೆಲ್ಲರೂ ನಿಮಗೆಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಕೈಯಲ್ಲಿ ಒಂದು ಪುಸ್ತಕ ಕೊಟ್ಟಿದ್ದಾರೆ. ಆ ಪುಸ್ತಕವನ್ನು ನೀವೆಲ್ಲರೂ ಶ್ರದ್ಧಾಪೂರ್ವಕವಾಗಿ ಓದಬೇಕು, ಮನಸ್ಪೂರ್ವಕವಾಗಿ ಓದಬೇಕು, ಅದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ತಿಳ್ಕೋಬೇಕು. ಯಾರಿಗೆ ಸಂಬಂಧಪಟ್ಟಿದ್ದಪ್ಪ, ಯಾಕೆ ಪುಸ್ತಕ ರೆಡಿ ಆಗೈತೆ ಅನ್ನೋದನ್ನು ಅಂಥ ಮಹಾನ್ ವ್ಯಕ್ತಿಗಳ ನೀವು ಆಗಬೇಕಂತೇಳಿ ಸರ್ ನಿಮಗೆಲ್ಲರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹೌದಾ? ಇವತ್ತೆಲ್ಲ ನಿಮ್ಮ ಪುಸ್ತಕ ಕೊಟ್ಟೇವಲ್ಲ, ಆ ಪುಸ್ತಕನ ನೀವು 1 ವಾರದೊಳಗೆ ಓದಬೇಕು, ಅಥವಾ 4 ಅಥವಾ 5 ದಿವಸದೊಳಗೆ ಓದಬೇಕು. ಆ ಓದಿ ಪುಸ್ತಕನ ಗ್ರಂಥಾಲಯ ಕೊಡಬೇಕು. ಇನ್ನಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಓದಬೇಕಾದ್ರು. ಪುಸ್ತಕ ಯಾರು ಕಳಿಬಾರ್ದು, ಬಹಳಷ್ಟು ಮಹತ್ವ ಐತೆ ಅದು. ಆ ಪುಸ್ತಕ ಸಣ್ಣದಿದ್ದರೂ ಅದರ ಕೀರ್ತಿ ಹೆಂಗಿದಪ್ಪ ಅಂತಂದ್ರೆ ಉತ್ತುಂಗ ಮಟ್ಟಕ್ಕೆ ಹೋದಂಥ ಪುಸ್ತಕಗಳು ಅದಾವು. ಅವನ್ನೆಲ್ಲರೂ ಓದಬೇಕು. ಓದಿ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಹೆಚ್ಚಿಸಿಕೊಂಡು ಮುಂದೆ ಬರ್ತಕ್ಕಂಥ ದಿನದೊಳಗೆ ಅದರಲ್ಲಿ ನೀವು ಓದ್ತೀರಿ, ಯಾರ ಬಗ್ಗೆ ಓದ್ತಿರಲ್ಲ ಅದರ ಒಳ್ಳೆಯ ವಿಷಯಗಳಿರ್ತಾವೆ, ಅವನ್ನೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ಅವನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಭಾಳಷ್ಟು ಮಾರ್ಗದರ್ಶನವನ್ನು ನೀಡುತ್ತದೆ ಆ ಪುಸ್ತಕ ಅನ್ನೋದನ್ನು ನನ್ನ ಒಂದು ಮಹತ್ವದಂಥ ಆಕಾಂಕ್ಷೆ ಆಗಿದೆ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ